ಇನ್ನು ಕೋಲಾರದಿಂದ ಕಾಂಗ್ರೆಸ್ ಟಿಕೆಟ್ ಸಿಕ್ತಿದ್ದಂತೆ ಕೆವಿ ಗೌತಮ್ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಟಿಕೆಟ್ ನೀಡಿದ್ದಕ್ಕೆ ಸಿಎಂ ಅವರಿಗೆ ಧನ್ಯವಾದ ತಿಳಿಸಿದ್ರು. ಪಕ್ಷ ಹೇಳಿದಂತೆ ಕೆಲಸ ಮಾಡ್ತೀನಿ, ಚುನಾವಣೆಯಲ್ಲಿ ಗೆದ್ದು ಬರ್ತೀನಿ ಅಂತ ಹೇಳಿದ್ದಾರೆ. ಇದು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಗೌತಮ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಲಾಯಿತು. ಸೊ ಟಿಕೆಟ್ ಅನೌನ್ಸ್ ಆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರನ್ನ ಅಲ್ಲಿ ಭೇಟಿಯಾಗಿರೋದು. ಹೂಗುಚ್ಛ ಕೊಡೋ ಮೂಲಕ ಇಂಥ ಒಂದು ಅವಕಾಶ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಇನ್ನು ರಮೇಶ್ ಕುಮಾರ್, ಮುನಿಯಪ್ಪ ಅವರ ಆಶೀರ್ವಾದ ನನ್ನ ಜೊತೆ ಇದ್ದೇ ಇರುತ್ತೆ, ಎಲ್ಲರೂ ಕೂಡ ಸೇರಿ ನನ್ನ ಸಪೋರ್ಟ್ಗೆ ನಿಲ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಜೊತೆಗೆ ನಮ್ಮ ಪ್ರತಿನಿಧಿ ಅನಿಲ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಚ್ಚರಿಯ ಅಭ್ಯರ್ಥಿನ ಆಯ್ಕೆ ಮಾಡಿರುವಂತ ನನ್ನ ಜೊತೆ ಈಗ ಅಭ್ಯರ್ಥಿ ಕೆವಿ ಗೌತಮ್ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ಮೊದಲ ಪ್ರತಿಕ್ರಿಯೆ, ಈಗ ಸಾಕಷ್ಟು ಕುತೂಹಲ ಕೇಳಿಸಿತು, ಸಾಕಷ್ಟು ಕಿತ್ತಾಡು ಕೂಡ ಕಾರಣ ಆಗಿತ್ತು ಆ ಕ್ಷೇತ್ರ. ಇಲ್ಲ, ಅಲ್ಲಿ ಸ್ವಲ್ಪ ಲೀಡರ್ಸ್ ಮಧ್ಯೆ ವೈಮನಸ್ಸು ಇರೋದಂತೂ ನಿಜ. ನಿಮ್ಗೆಲ್ಲ ಅದನ್ನು ಮುಚ್ಚಿಡುವಂತ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಸಬ್ಜೆಕ್ಟ್ ಎಲ್ಲ ಎಲ್ಲರಿಗೂ ಗೊತ್ತಿರೋದೆ. ಆದರೆ ನನ್ನ ಕ್ಯಾಂಡಿಡೇಚರ್ನ ಯಾರು ವಿರೋಧ ಮಾಡಲ್ಲ ಅಂತ ನನಗೆ ಭಾವನೆ. ನಾನು ಎಲ್ಲ ಲೀಡರ್ಸ್ ಜೊತೆನೂ ಚೆನ್ನಾಗಿದ್ದೀನಿ. ಎಸ್ಪೆಷಲಿ ರಮೇಶ್ ಕುಮಾರ್ ಅವರು ನಮ್ಮ ತಂದೆ ಜೊತೆ ಒಡನಾಟ ಇಟ್ಕೊಂಡವರು. ಅವ್ರಿಗೆ ನಮ್ಮ ತಂದೆ ಬಗ್ಗೆ ಅಪಾರವಾಗಿ ಗೌರವ ಇದೆ. ಆಮೇಲೆ ಮುನಿಯಪ್ಪನವ್ರೇನು ಹೊಸಬ್ರಲ್ಲ. ನಾವು ಒಂದು 25 ವರ್ಷದಿಂದ ಮುನಿಯಪ್ಪ ಅವ್ರು ಯಾವುದೇ ಪ್ರೋಗ್ರಾಮಲ್ಲಿ ಕರೆದು ಹೋಗ್ತಾ ಇದ್ವಿ. ಪ್ರತಿಯೊಂದಕ್ಕೂ ಈ ನಮ್ಮ ಎಡಗೈ ಲೀಡರ್ ಅವರು. ಈ ರಾಜ್ಯದಲ್ಲಿ ಅವರೇ ನಮಗೆ ಎಡಗೈ ಲೀಡ್ರು. ಹಾಗಾಗಿ ನನಗೆ ಅವ್ರು ನಿರಂತರ ಸಂಪರ್ಕದಲ್ಲಿದ್ದರು. ನನಗಿದು ಅನಿರೀಕ್ಷಿತವಾಗಿ ಕೊಟ್ಟಿರೋದ್ರಿಂದ ನಾನು ಬೇಡ ಅನ್ನೋಕ್ಕಾಗಲಿಲ್ಲ. ನಾನೇನು ಹೋಗಿ ಟಿಕೆಟ್ ಬೇಕು ಅಂತ ನಾನೇನು ಕೇಳಿರಲಿಲ್ಲ. CM ಅವರು, DCM ಅವರು ನನ್ನ ಕರೆದು ಕೇಳಿದಾಗ ನಾನು ಇಲ್ಲ ಅಂತ ಹೇಳಿಲ್ಲ. ಇದೊಂದು ಒಳ್ಳೆ ಅವಕಾಶ, ಗೆದ್ದು ತೋರಿಸ್ತೀನಿ ಅಂತ ಹೇಳಿ ಅವರಿಬ್ಬರನ್ನೂ ಹೋಲಿಸುವಂತ ನನಗೆ ನಂಬಿಕೆ ಇದೆ. ನಾನು ಹೋಲಿಸ್ಕೊಳ್ತೀನಿ. ಸರ್, ಈಗ ತಮ್ಮ ಹಿನ್ನೆಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ತಮ್ಮ ಹಿನ್ನೆಲೆ ಹೇಳೋದಾದ್ರೆ ಸರ್, ನಾನೊಬ್ಬ ಇಂಜಿನಿಯರ್. ನಮ್ಮ ತಂದೆ ಮೇಯರ್ ಆಗಿದ್ರು ಬೆಂಗಳೂರಿಗೆ. KC ವಿಜಯ್ ಕುಮಾರ್ ಅಂತ 1991 ಮೇಯರ್ ಆಗಿದ್ರು. 2000 ಕಾರ್ಪೊರೇಟರ್ ಆಗಿ ಮೇಯರ್ ಆಗಿದ್ರು. ಆಮೇಲೆ 2002ರಲ್ಲಿ ಚೇರ್ಮನ್ ಆಗಿದ್ರು. SC/ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ರು. SM ಕೃಷ್ಣಗೆ ಬಹಳ ಆಪ್ತರು. ಅವರು ಅಷ್ಟೇ ನನ್ನ ಥರನೇ ಯೂತ್ ಕಾಂಗ್ರೆಸ್ನಿಂದನೇ ಬಂದವರು ನಮ್ಮ ತಂದೆಯವರು. ಅದೇ ಹಿನ್ನೆಲೆಯಲ್ಲಿ ನಾನು NSY ಯೂತ್ ಕಾಂಗ್ರೆಸ್, ಮೈನ್ ಕಾಂಗ್ರೆಸ್ ಅಲ್ಲೂ ಜನರಲ್ ಸೆಕ್ರೆಟರಿ ಆಗಿದ್ದೆ. ಈಗ ಬ್ಯಾಂಗ್ಳೂರ್ ಸೆಂಟ್ರಲ್ಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಹಿನ್ನೆಲೆ. ನಾನು ಒಬ್ಬ BE ಸಿವಿಲ್ ಇಂಜಿನಿಯರು, RV ಕಾಲೇಜಲ್ಲಿ ಓದಿರೋದು. ಆಮೇಲೆ ನಮ್ಮ ಸಿಸ್ಟರ್ಸ್ ಇಬ್ರು ಕೋಲಾರದಲ್ಲೇ ಇರೋದು. ಒಬ್ರು ಶ್ರೀನಿವಾಸಪುರ ತಾಲೂಕು, ಇನ್ನೊಬ್ರು ಕೋಲಾರದಲ್ಲಿದ್ದಾರೆ. ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಅವರ ವಿಶ್ವಾಸ ತೆಗೆದುಕೊಳ್ಳುವಂತ ನಿಮ್ಗೆ ವಿಶ್ವಾಸ ಇದೆ ಸರ್, ಬೆಂಬಲ ಸಿಗುತ್ತಾ ಅಂತ? 100% ಬೆಂಬಲ ಸಿಗುತ್ತೆ. ಅವ್ರಿಗೇನೇ ಇದ್ರು ನನ್ನ ವಿಚಾರದಲ್ಲಿ ಮಾತ್ರ ಅವರು ವೈಮನಸ್ಯ ತೋರಲ್ಲ. ನನ್ನ ಮೇಲೆ ಯಾರಿಗೂ ದ್ವೇಷ ಇಲ್ಲ. ರಮೇಶ್ ಕುಮಾರ್ ಅವರ ಆಶೀರ್ವಾದನೇ ಇದೆ, ಮುನಿಯಪ್ಪನವರ ಆಶೀರ್ವಾದನೂ ಸಿಗುತ್ತೆ. ತಾವು ಯಾವ ರೀತಿ ಸ್ಟ್ರಾಟಜಿ ಮಾಡಿ ಟಿಕೆಟ್ ಅನ್ನ ಕೊನೆಗಳಿಸ್ಕೊಂಡ್ರಿ ಅಂತ? ನಂದು ಏನು ಸ್ಟ್ರಾಟಜಿ, ನಾನು ಈಗಾಗಲೇ ಹೇಳ್ದಂಗೆ ನಾನೇನು ಟಿಕೆಟ್ ಆಕಾಂಕ್ಷಿ ಆಗಿರಲಿಲ್ಲ. ಅವರೇ ಕೇಳಿದ್ರು, ಇಲ್ಲ ಯಾರನ್ನೂ ಒಪ್ತಾ ಇಲ್ಲ ಮುನಿಯಪ್ಪನವರು, ಆಮೇಲೆ ರಮೇಶ್ ಕುಮಾರ್ ಬಣ ಯಾರನ್ನೂ ಒಪ್ತಾ ಇಲ್ಲ. ನೀನಾದ್ರೆ ನಿನಗೆ ಒಂದು ಇಮೇಜ್ ಇದೆ, ಪ್ಲಸ್ ಎಲ್ಲರೂ ನಿನ್ನಗೆ ಒಪ್ತಾರೆ ಅಂತ ಹೇಳಿ, ಎಜುಕೇಟೆಡ್ ಇದೆ ಅಂತ ಹೇಳಿ CM DCM ಅವರೇ ಮಾತಾಡಿ ನನ್ನ ಒಪ್ಪಿಸಿದ್ರು. ನಾನು ಒಪ್ಕೊಂಡೆ. ಎಲ್ಲ ಹನುಮಂತ ಹೆಸರು ಕೂಡ ಕೇಳಿಬಂದಿತ್ತು, ಮತ್ತೊಬ್ಬರ ಹೆಸರು ಕೂಡ ಕೇಳಿಬಂದಿತ್ತು. ಕೊನೆಯದಾಗಿ ಈಗ ನಿಮ್ಮನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಏನ್ ಹೇಳ್ತೀರಾ? ಮತ್ತೆ ಕ್ಷೇತ್ರದಲ್ಲಿ ಗೆಲ್ಲುವಂತ ವಿಶ್ವಾಸ ತಮಗಿದೆಯಾ ಅಂತ? JDS ಕೂಡ ನಿನ್ನೆ ಒಂದು ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತಹ ಹಿನ್ನೆಲೆ 100% ಗೆಲ್ಲುವಂತ ವಿಶ್ವಾಸ ಇದೆ. ಅದು ಕಾಂಗ್ರೆಸ್ನ ಭದ್ರಕೋಟೆ, ಅದು ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆ. ಹಾಗಾಗಿ ಗೆಲ್ಲುವಂತ ವಿಶ್ವಾಸ ಇದೆ. ಅವರಲ್ಲಿ ವೈಮನಸ್ಸುಗಳಿರೋದು ನಾನೇನು ಹೇಳಬೇಕಾಗಿಲ್ಲ. ಅದು ಅವರವರು ಸರಿ ಮಾಡ್ಕೊಳ್ತಾರೆ. ಇದೆಲ್ಲ ಟೆಂಪ್ರರಿ. ಬಟ್ ನನ್ನ ವಿಚಾರ ಬಂದಾಗ ಅವರಿಬ್ಬರು ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇದೆ. JDS ಅಲ್ಲಿ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅದೇನು ಪರವಾಗಿಲ್ಲ, ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋದ್ರಿಂದ ನನಗೆ ಗೆಲ್ಲುವಂತ ವಿಶ್ವಾಸ ಇದೆ. ಇದಿಷ್ಟು ಕೂಡ ಕೋಲಾರ ಅಭ್ಯರ್ಥಿ ಕೆವಿ ಗೌತಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಇನ್ನು ಕೋಲಾರ ಕ್ಷೇತ್ರಕ್ಕೆ ಟಿಕೆಟ್ ಪಡೆದಿರುವಂತಹ ಕೆವಿ ಗೌತಮ್ರ ರಾಜಕೀಯ ಹಾದಿ ಹೇಗಿತ್ತು ಅಂತ ನೋಡೋದಾದ್ರೆ, ಸೊ ಕೆವಿ ಗೌತಮ್ ಅವರಿಗೆ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್. ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಪುತ್ರ ಕೆವಿ ಗೌತಮ್. ಇನ್ನು ಕೋಲಾರ ಕ್ಷೇತ್ರ ಟಿಕೆಟನ್ನು ಈ ಬಾರಿ ಅವರು ಪಡ್ಕೊಂಡಿದ್ದಾರೆ. ಭಾಳ ಒಂದು ಜಟಾಪಟಿ ಇತ್ತು ಅಲ್ಲಿ. ಸೊ ಪರಿಶಿಷ್ಟ ಜಾತಿ ಆದಿ ಜಾಂಬವ ಸಮುದಾಯದ ಗೌತಮ್ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಂತಹ ಕೆವಿ ಗೌತಮ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಹಾಗೆಯೇ 1994ರಲ್ಲಿ ಕರ್ನಾಟಕ ರಾಜ್ಯ NSUIನಲ್ಲಿ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇನ್ನು 2000ರಲ್ಲಿ ಬೆಂಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಿ ಅವರು ನೇಮಕಗೊಂಡರು. 2000 ಇಸ್ವಿಯಲ್ಲಿ ಬೆಂಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ನ ಸಮಿತಿಯ ಕಾರ್ಯದರ್ಶಿಯಾಗಿ. ಇನ್ನು 2022ರಲ್ಲಿ ಬೆಂಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ. 2003ರಲ್ಲಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ.
ಸೊ ಇಂಥ ಒಂದಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ, ಆ ಒಂದು ಅನುಭವ ಇದೆ. 2004ರಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಯಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ 2023 ಉಪಾಧ್ಯಕ್ಷರು, ಹಾಗೆಯೇ 2004ರಲ್ಲಿ KPYCCಯಲ್ಲಿ ಕಾರ್ಯದರ್ಶಿ. ಇನ್ನು 2004ರಿಂದ 2008ರವರೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಅವರು ಕೆಲಸ ಮಾಡಿರುವಂಥದ್ದಿದೆ. ಇನ್ನು ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಕಮಿಟಿ 2008ರಿಂದ 2011ರವರೆಗೆ ಅಲ್ಲೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ KV ಗೌತಮ್ ಕಾರ್ಯನಿರ್ವಹಿಸಿದ್ದಾರೆ. ಸೊ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಕಮಿಟಿ ಕಾಂಗ್ರೆಸ್ನಲ್ಲಿ 2011ರಿಂದ 2019ರವರೆಗೆ ಕಾರ್ಯದರ್ಶಿಯಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಕಾರ್ಯದರ್ಶಿಯಾಗಿ 2024ರಲ್ಲಿ ಬೆಂಗಳೂರು ಕೇಂದ್ರ ಸೆಂಟ್ರಲ್ ಜಿಲ್ಲಾ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷರಾಗಿ ಸದ್ಯಕ್ಕೆ ಅವರು ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದಾರೆ. ಇದೀಗ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ.